ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇರೋನು ಅಂತ ಅನಿಸಿತ್ತು ನನಗೆ. ಹೌದು, ಹೋಗಿ ಮಾತಾಡ್ಸಿದ್ರೆ ಆಸ್ ಇಫ್ ನಾನೇನೋ ಆಸ್ತಿ ಕೇಳೋ ಥರ ಮಾಡ್ತಿದ್ದ. ಸೊ ಐ ಆಮ್ ಲೈಕ್ ಓಕೆ, ಹಿ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ಕೊಂಡು ಹೋಗಿ ಮಾತಾಡ್ಸೇ ಇಲ್ಲ ನೀನು. I mean, when I got to know that he's from the same background, same root, I went to him. ಇಲ್ಲ. And I was like, ಮಾತಾಡ್ಸೇ ಇಲ್ಲ ನೀನು. ಸುಮ್ಮನೆ ಇರೋ. I was like, oh wow, ನಮ್ಮ ಕಡೆಯಿಂದ ಯಾರೋ ಒಬ್ರು ಇದ್ದಾರೆ ಅಂತ ಫುಲ್ ಆ ಥರ ಖುಷಿಯಿಂದ ಹೋಗಿ ಮಾತಾಡ್ಸಿದ್ರೆ ಹಾಂ ಹೇಳು, ಈ ಥರ ಆಟಿಟ್ಯೂಡ್ ಇತ್ತು. ಸೊ ನೀವು ಹೋಗಿ ಮಾತಾಡ್ಸಿ, ನೀವು ಮಾತಾಡ್ಸೇ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಆರಾಮ ಗೊತ್ತಲ್ದ? ನಾ ಯಾರು ಗೊತ್ತ ಅನ್ಕೊಳಕ್ಕೆ ಅದೇ ನೆಕ್ಸ್ಟ್ ನಾನು ಬಂದು ಮಾತಾಡ್ಸಿದಾಗ ಫುಲ್ ಶೋ ಆಫ್ ಮಾಡಿದ್ದು, ಆಟಿಟ್ಯೂಡ್ ತೋರಿಸಿದ್ ನೀನೇ. ಅದು ಮಾತ್ರ ಹೌದು, ಆಟಿಟ್ಯೂಡ್ ತೋರಿಸಿದ್ದಂತ ಹೌದು. ಆಯ್ತಾ, ಆಮೇಲೆ ಬೀಚಿಗೆ ಕರೆದಿದ್ದು ನೀನೇ, ಇಲ್ಲ ನಾನೇ ಕರೆದಿದ್ದು ಬೀಚಿಗೆ. ಸ್ವಲ್ಪ ಚಲೋ ಆ್ಯಂಡ್ ನಾವಿಬ್ಬರು ಸ್ವಲ್ಪ ಅಡ್ವೆಂಚರಸ್ ಇದ್ದೀವಿ. ಎಕ್ಸ್ಕ್ಯೂಸ್ ಮೀ. ನಾ ರಾಶಿ ಟ್ರೆಕ್ಕಿಂಗ್ ಮಾಡ್ತೆ. ನಾನು ಇದೆಲ್ಲ ಕಟ್ ಮಾಡಿಬಿಡಿ ಆಯ್ತಾ, ಸುಮ್ಮನೆ ಓಡ್ಬಿಡ್ತಿದ್ದಾರೆ. ಚಂದ ಕಾಣ್ತಿದ್ದೀನಲ್ಲ. He is pure from heart. He is very innocent. He's very genuine. I can say like bigger version of a child. See, he shows innocent face but ಓಕೆ. ಈಗ ನಾ ಹೇಳ್ಬೇಕಾ, ಸಿಕ್ಕಾಪಟ್ಟೆ ಹ್ಯಾಪಿ ಇವಳು, ಯಾವಾಗಲೂ ಪಾಸಿಟಿವ್ ಔಟ್ಲುಕ್ ಇದೆ ಲೈಫಲ್ಲಿ.
ಮೇಜರ್ ನನಗೆ ಅನಿಸಿದ್ದು ಅಂದರೆ ಯಾವುದೇ ಸಣ್ಣ ಇನ್ಸಿಡೆಂಟ್ ಆಗಲಿ ಸ್ಮಾಲ್ ಡೀಟೇಲ್ಸನ್ನು ಸಿಕ್ಕಾಪಟ್ಟೆ ವ್ಯಾಲ್ಯೂ ಮಾಡ್ತಾಳೆ. ಆಮೇಲೆ ಯಾವಾಗಲೂ ಹ್ಯಾಪಿನೆಸ್ಸಲ್ಲಿ ಹೆಂಗೆ ಕಂಡಿಡ್ಕೊಳ್ಳೋದು ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಆ ಪಾಸಿಟಿವ್ ಔಟ್ಲುಕ್ಕೇ ನಂಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗಿತ್ತು. Good. You said something good about me. I'm happy. ನೆಕ್ಸ್ಟ್ We'll match his height. ಅವಳಿಗೂ ಅವಳದೇ ಆದ ಆಸ್ಪಿರೇಷನ್ ಇದೆ, ನನಗೂ ನನ್ನದೇ ಆದ ಡ್ರೀಮ್ಸ್ ಇದೆ. ಆ್ಯಂಡ್ ನಮ್ಮಿಬ್ಬರದ್ದು ಸೇಮ್ ಕ್ವಾಲಿಟಿ ಏನಂದರೆ ವಿ ವಾಂಟ್ ಈಚ್ ಅದರ್ಸ್ ಡ್ರೀಮ್ ಟು ಗೆಟ್ ಫುಲ್ಫಿಲ್ಡ್. ಆ್ಯಂಡ್ ಆ ಪಾತಲ್ಲಿ ವಿ ಜಸ್ಟ್ ವಾಂಟ್ ಟು ಸಪೋರ್ಟ್ ಈಚ್ ಅದರ್. ಆ್ಯಂಡ್ ಅವಳಿಗೂ ನನಗೆ ನನ್ನ ಡ್ರೀಮ್ಸ್ ಕಾಂಪ್ರಮೈಸ್ ಆಗೋದಿಲ್ಲ, ನನಗೂ ಅವಳ ಡ್ರೀಮ್ಸ್ ಕಾಂಪ್ರಮೈಸ್. ಸೊ ಈ ಕ್ವಾಲಿಟಿ ಈಸ್ ವೆರಿ ಕಾಮನ್ ಬಿಟ್ವೀನ್ ಅಸ್ ಅಲ್ಲೇ.